8:30ಗೆ ಎಕ್ಸಾಮ್ ಇರುತ್ತೆ ಅನ್ಕೊಳ್ಳಿ, ನೀವು 8 ಗಂಟೆಗೆ ಮೊದಲೇ ಅಲ್ಲಿ ಹೋಗ್ಲಿಲ್ಲ, 8 ಗಂಟೆ 1 ನಿಮಿಷ ಆಯ್ತು ಅಂದ್ರೆ ನಿಮ್ದು ಎಂಟ್ರೆನ್ಸ್ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ನೀವು ಎಷ್ಟೇ ಬಾಯ್ ಬಡ್ಕೊಂಡ್ರು ಅವರು ನಿಮ್ಗೆ ಎಂಟ್ರಿ ಕೊಡೋದಿಲ್ಲ ಗೈಸ್. ಹಾಗಾಗಿ ಟೈಮಿಂಗು ತುಂಬಾ ನೆನ್ಪಿಟ್ಕೊಳ್ಳಿ. ಅಗ್ನಿವೀರ್ ಅಸ್ಪಿರೆಂಟ್ಸ್ಗೆಲ್ಲ ಜೈ ಹಿಂದ್. ಅಗ್ನಿವೀರ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮು ಆಲ್ ಓವರ್ ಇಂಡಿಯಾ ಜೂನ್ 1ರಿಂದ ಸ್ಟಾರ್ಟ್ ಆಗಿದೆ ಗೈಸ್. ಜೂನ್ 15ರವರೆಗೆ ಇದು ನಡೆಯುತ್ತೆ. ಬೇರೆ ಬೇರೆ ಡೇಟಲ್ಲಿ ಪೋಸ್ಟ್ ವೈಸು 4 ಶಿಫ್ಟ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ್ ಎಕ್ಸಾಮ್ ಡೇಟು, ಅಡ್ಮಿಟ್ ಕಾರ್ಡು, ಎಕ್ಸಾಮ್ ರಿಪೋರ್ಟಿಂಗ್ ಟೈಮು, ಎಕ್ಸಾಮ್ ಡೇ ರೂಲ್ಸ್ ಏನೇನಿರುತ್ತೆ, ಎಕ್ಸಾಮ್ ಪ್ಯಾಟರ್ನು, ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲಿ ಇರುತ್ತೆ, ಯಾವ ತರ ರೀಚ್ ಆಗ್ಬೋದು, ಈ ಪ್ರತಿಯೊಂದು ಇನ್ಫಾರ್ಮೇಶನ್ ಬಗ್ಗೆ ಚರ್ಚೆ ಮಾಡೋಣ ಗೈಸ್. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಾ ಇದೆ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮತ್ತೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಗೈಸ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಜೂನ್ 1ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಗೈಸ್. ಬೇರೆ ಬೇರೆ ಡೇಟ್ ಅಲ್ಲಿ ಪೋಸ್ಟ್ ವೈಸ್ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಗ್ನಿವೀರ್ ಜಿಡಿಗೆ ಬೇರೆ ಒಂದು ಡೇಟ್ ಇರುತ್ತೆ, ಮತ್ತೆ ಟ್ರೇಡ್ಸ್ಮನ್ಗೆ ಬೇರೆ ಡೇಟಲ್ಲಿ ಮಾಡ್ತಾ ಇದ್ದಾರೆ. ಕ್ಲರ್ಕ್, ಸ್ಟೋರ್ ಮೆನ್, ಈ ರೀತಿ ಬೇರೆ ಬೇರೆ ಡೇಟಲ್ಲಿ ಎಕ್ಸಾಮ್ಗಳನ್ನ ಫಿಕ್ಸ್ ಮಾಡಿದ್ದಾರೆ. ಆಲ್ರೆಡಿ ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ ಗೈಸ್. ಎಲ್ಲರೂ ಡೌನ್ಲೋಡ್ ಮಾಡಿದ್ದೀರಾ ಅನ್ಕೋತೀನಿ. ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳು ಬೆಂಗಳೂರು, ಬೆಳಗಾವಿ, ಮಂಗಳೂರು, ಧಾರವಾಡ, ಹುಬ್ಳಿ, ಮೈಸೂರು, ಕಲಬುರಗಿ ಮತ್ತೆ ಶಿವಮೊಗ್ಗ, ಇಷ್ಟು ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೀತಾ ಇದೆ. ಆಲ್ರೆಡಿ ನೀವೆಲ್ಲ ಮೊದಲೇ ಸೆಂಟರ್ಗಳನ್ನ ಸೆಲೆಕ್ಟ್ ಮಾಡಿದ್ದೀರಾ. ಮತ್ತೆ ಅಡ್ಮಿಟ್ ಕಾರ್ಡ್ ಅಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿರ್ತಾರೆ, ಏನೇನ್ ಫಾಲೋ ಮಾಡಬೇಕು, ಏನೇನ್ ಕ್ಯಾರಿ ಮಾಡಬೇಕು, ಏನೇನ್ ಕ್ಯಾರಿ ಮಾಡಬಾರ್ದು ಎಕ್ಸಾಮ್ಗೆ ಅಂತ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. 15ರಿಂದ 20 ಪಾಯಿಂಟ್ಸ್. ಅದನ್ನ ಒಂದೊಂದಾಗೆ 2 ಸಲ ಅಲ್ಲ 3 ಸಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಗೈಸ್. ಮತ್ತೆ ಅಲ್ಲೋಗ್ಬಿಟ್ಟು ಅದಿಲ್ಲ ಇದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಎಕ್ಸಾಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ತಗೊಂಡೋಗಿ ಗೈಸ್. ಪ್ರಿಂಟ್ ಕ್ಲಿಯರ್ ಆಗಿರ್ಬೇಕು. ಕಲರ್ ಪ್ರಿಂಟ್ ತಗೊಂಡು ಹೋಗ್ಬೇಕು ಅಂತ ಏನಿಲ್ಲ, ನೀವು ಕಲರ್ ಪ್ರಿಂಟ್ ತಗೊಂಡೋದ್ರೆ ಬೆಟರ್ ಇರುತ್ತೆ. 2ರಿಂದ 3 ಕಾಪಿ ತಗೊಂಡೋಗಿ. ಕಲರ್ ಪ್ರಿಂಟ್ ಇಲ್ಲ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ತಗೊಂಡೋದ್ರು ನಡೆಯುತ್ತೆ, ಆದರೆ ಕ್ಲಿಯರ್ ಆಗಿರ್ಬೇಕು ಪ್ರಿಂಟ್. 3 ಕಾಪಿ ತಗೊಂಡೋಗಿ ಗೈಸ್. ಮತ್ತೆ ಒರಿಜಿನಲ್ ಆಧಾರ್ ಕಾರ್ಡು, ಅದ್ರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡೋಗಿ. ಫೋಟೋ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀವು ಯಾವುದೇ ಇವೆಂಟ್ಗೆ ಹೋಗಿ, ಫಿಸಿಕಲ್ಗೆ ಹೋಗಿ, ಮೆಡಿಕಲ್ಗೆ ಹೋಗಿ, ಟ್ರೇಡ್ ಟೆಸ್ಟ್ ಹೋಗಿ, ರಿಟರ್ನ್ ಟೆಸ್ಟ್ ಹೋಗಿ, ಯಾವುದಕ್ಕೆ ಹೋದ್ರೂ ಕೂಡ 2ರಿಂದ 3 ಪಾಸ್ಪೋರ್ಟ್ ಸೈಜ್ ಫೋಟೋನ ತಗೊಂಡು ಹೋಗ್ಲೇಬೇಕಾಗುತ್ತೆ ಗೈಸ್. ಸೊ 2 ಫೋಟೋನ ತಗೊಂಡೋಗಿ. ಮತ್ತೆ ಒಂದು ಪೆನ್ ತಗೊಂಡೋಗಿ, ಬಾಲ್ ಪೆನ್ನು, ಜೆಲ್ ಪೆನ್ ತಗೊಂಡು ಹೋಗ್ಬೇಡಿ. ಅಲ್ಲಿ ಕೆಲವೊಂದು ಫಾರ್ಮಾಲಿಟೀಸ್ ಇರುತ್ತೆ, ಕೆಲವು ಫಾರ್ಮ್ಸ್ ಎಲ್ಲ ಇರ್ತದೆ, ಅದನ್ನ ಫಿಲ್ ಮಾಡಿಸ್ತಾರೆ. ಅಲ್ಲಿ ಪೆನ್ಗಳನ್ನ ಕೊಡೋದಿಲ್ಲ. ಅವ್ರು ಇವ್ರನ್ನ ಕೇಳೋದ್ರ ಬದಲು ನೀವೇ ಒಂದು ಪೆನ್ನ ಇಟ್ಕೊಳ್ಳಿ ಜೊತೆಯಲ್ಲಿ. ಇದಿಷ್ಟು ಡಾಕ್ಯುಮೆಂಟ್ ತಗೊಂಡೋಗಿ. ಅಡ್ಮಿಟ್ ಕಾರ್ಡು, 2 ಫೋಟೋ, ಆಧಾರ್ ಕಾರ್ಡು, ಪೆನ್ನು, ಈ 4 ಐಟಮ್ನ ತಗೊಂಡೋಗಿ ಗೈಸ್. ಮತ್ತೆ ಕೆಲವ್ರದ್ದು ಅಡ್ಮಿಟ್ ಕಾರ್ಡ್ ಅಲ್ಲಿ ನೇಮ್ ಚೇಂಜ್ ಆಗಿರುತ್ತೆ, ವೇರಿಯೇಷನ್ ಇರುತ್ತೆ. ಫಾದರ್ ನೇಮ್ ಆಗಿರ್ಬೋದು, ಕ್ಯಾಂಡಿಡೇಟ್ ನೇಮ್ ಆಗಿರ್ಬೋದು. ಮತ್ತೆ ಆಧಾರ್ ಕಾರ್ಡ್ ಅಲ್ಲೇ ಬೇರೆ ತರ ಇರುತ್ತೆ. ಅಂತ ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡ್ಬೇಕಂತಂದ್ರೆ 10th ಮಾರ್ಕ್ಸ್ ಗಳನ್ನ ತಗೊಂಡೋಗಿ ಗೈಸ್. ಒರಿಜಿನಲ್ 10th ಮಾರ್ಕ್ಸ್ ನ ತಗೊಂಡೋಗಿ ಆವಾಗ ನೀವು ಅವ್ರಿಗೆ ತೋರಿಸ್ಬೋದು. ಇಲ್ಲಾಂದ್ರೆ ನಿಮ್ನ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಮಾಡೋದಕ್ಕೆ ಬಿಡಲ್ಲ, ನೇಮ್ ವೇರಿಯೇಷನ್ ಆಗಿರೋರ್ನ. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಮತ್ತೆ ಎಕ್ಸಾಮ್ ಸೆಂಟರ್ಗೆ ಏನೇನು ಕ್ಯಾರಿ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಎಕ್ಸಾಮ್ ಸೆಂಟರ್ಗೆ ಗೈಸ್ ಎಲೆಕ್ಟ್ರಾನಿಕ್ ಡಿವೈಸ್ ನ ಯಾವುದೇ ಕಾರಣಕ್ಕೂ ಕ್ಯಾರಿ ಮಾಡಬೇಡಿ. ಮೊಬೈಲ್ ಫೋನು, ಸ್ಮಾರ್ಟ್ ವಾಚು, ಕ್ಯಾಲ್ಕುಲೇಟರ್. ನೋಡಿ, ಇದು ಸ್ಮಾರ್ಟ್ ವಾಚ್ ಅಂದ್ರೆ ಈ ರೀತಿ ಸ್ಮಾರ್ಟ್ ವಾಚ್ಗಳು ಕೂಡ ಅಲೌಡ್ ಇಲ್ಲ, ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲ. ಮೊಬೈಲ್ ಎಲ್ಲ ನೀವು ಹೊರಗಡೆ ಬ್ಯಾಗ್ ತಗೊಂಡು ಹೋಗ್ತಿರಲ್ಲ, ಆ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತೆ ಬ್ಲೂಟೂತ್ ಡಿವೈಸ್, ಇದು ಯಾವುದೇ ಡಿವೈಸ್ಗಳನ್ನ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಹಾಗಾಗಿ ಆದಷ್ಟು ಮನೇಲೆ ಬಿಟ್ಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡಿ ಗೈಸ್. ಈಗ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟೈಮಿಂಗ್ ಬಗ್ಗೆ ಮಾತಾಡೋಣ. ಎಕ್ಸಾಮ್ನ 4 ಶಿಫ್ಟ್ ಅಲ್ಲಿ ಮಾಡ್ತಾ ಇದ್ದಾರೆ ಗೈಸ್. ಮೊದಲನೇ ಶಿಫ್ಟು ಬೆಳಿಗ್ಗೆ 8:30ರಿಂದ 9:30. 2ನೇ ಶಿಫ್ಟು 11:30ರಿಂದ 12:30. 3ನೇ ಶಿಫ್ಟು 2:30ರಿಂದ 3:30. 4ನೇ ಶಿಫ್ಟು ಸಂಜೆ 5:30ರಿಂದ 6:30. ಗೊತ್ತಾಯ್ತಲ್ಲ, ಇದು ಶಿಫ್ಟ್ಗಳು. 1 ಅವರ್ ಅಲ್ಲಿ ನಿಮಗೆ ಎಕ್ಸಾಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ರಿಪೋರ್ಟಿಂಗು ಎಕ್ಸಾಮ್ಗಿಂತ 1.5 ಗಂಟೆ ಮೊದಲೇ ಎಂಟ್ರಿ ಕೊಡಬೇಕಾಗುತ್ತೆ ಗೈಸ್. ಶಿಫ್ಟ್ 1 8:30 ಅಂದ್ರೆ ನೀವು 7 ಗಂಟೆಗೆ ಅಟೆಂಡ್ ಮಾಡಬೇಕಾಗುತ್ತೆ. 1:30ಗೆ ಯಾರಿಗೆಲ್ಲ ಎಕ್ಸಾಮ್ ಇದೆ ಅವರು 12 ಗಂಟೆಗೆ ಅಟೆಂಡ್ ಆಗಿ. 2:30ಗೆ ಯಾರಿಗಿದೆ ಅವರು 1 ಗಂಟೆಗಾಗಿ. 5:30ಗೆ ಯಾರಿಗಿದೆ ಅವರು 4 ಗಂಟೆಗೆ ಎಂಟ್ರಿನ ಮಾಡಬೇಕಾಗುತ್ತೆ ಗೈಸ್. ಯಾಕೆಂದ್ರೆ ಅರ್ಧ ಗಂಟೆ ಮುಂಚೆ ನಿಮ್ಗೆ ಎಂಟ್ರೆನ್ಸ್ ಗೇಟ್ ಕ್ಲೋಸ್ ಆಗುತ್ತೆ. ನಿಮ್ಗೆ ಆಧಾರ್ ಕಾರ್ಡು ಮತ್ತೆ ಫಿಂಗರ್ ಪ್ರಿಂಟ್, ಬಯೋಮೆಟ್ರಿಕ್ ಎಲ್ಲ ಮಾಡ್ತಾರೆ ಅಲ್ಲಿ. ಹಾಗಾಗಿ ಅದಕ್ಕೆ 15ರಿಂದ 20 ನಿಮಿಷ ಟೈಮ್ ಹಿಡಿಯುತ್ತೆ. ನೀವು 8:30ಗೆ ಎಕ್ಸಾಮ್ ಇರುತ್ತೆ ಅನ್ಕೊಳ್ಳಿ, ನೀವು 8 ಗಂಟೆಗೆ ಮೊದಲೇ ಅಲ್ಲಿ ಹೋಗ್ಲಿಲ್ಲ, 8 ಗಂಟೆ 1 ನಿಮಿಷ ಆಯ್ತು ಅಂದ್ರೆ ನಿಮ್ದು
ಎಂಟ್ರೆನ್ಸ್ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ. ಆಮೇಲೆ ನೀವೆಷ್ಟೇ ಬಾಯ್ ಬಡ್ಕೊಂಡ್ರು ಅವರು ನಿಮ್ಗೆ ಎಂಟ್ರಿ ಕೊಡೋದಿಲ್ಲ ಗೈಸ್. ಹಾಗಾಗಿ ಟೈಮಿಂಗು ತುಂಬಾ ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರು ಅರ್ಧ ಗಂಟೆ ಮುಂಚೆಯಲ್ಲಿ ಒಳಗಡೆ ಎಂಟ್ರಿ ಇರಬೇಕು ನೀವು. 8 ಗಂಟೆ 1 ನಿಮಿಷ ಆಯ್ತು ಅಂದ್ರೆ ನಿಮ್ಮ ಗೇಟ್ ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಅದೇ ತರ ಇನ್ನ 3 ಶಿಫ್ಟ್ಗಳಲ್ಲಿ ಏನ್ ಟೈಮಿಂಗ್ ಇದೆ 11:30, 2:30, 5:30, ಇವರು ಕಡಿಮೆ ಅಂದ್ರು ಅರ್ಧ ಗಂಟೆ ಮುಂಚೆ ಇರಿ. ಯಾಕೆ ಟೆನ್ಷನ್ ಆಗ್ತೀರಾ? 1.5 ಗಂಟೆ ಮುಂಚೆ ಅಲ್ಲಿ ಹೋಗಿ ಕೂತ್ಬಿಡಿ. ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತೀರಾ. ಸೊ ಅರ್ಧ ಗಂಟೆ 1 ಗಂಟೆ ಎಲ್ಲ ಮುಂಚೆ ಹೋಗಿ ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ಮತ್ತೆ ನೀವು ಎಷ್ಟು ಲೇಟಾಗಿ ಹೋಗ್ತೀರಾ ಅಷ್ಟೇ ನಿಮ್ಗೆ ಟೆನ್ಷನ್ ಆಗಿರುತ್ತೆ. ಏನ್ ಪ್ರಿಪೇರ್ ಮಾಡಿರ್ತೀರಾ ಅದೆಲ್ಲ ಮರ್ತು ಹೋಗ್ಬಿಡುತ್ತೆ ಗೈಸ್. ಹಾಗಾಗಿ ಲೇಟ್ ಮಾಡಕ್ ಹೋಗ್ಬೇಡಿ. ಆನ್ ದ ಟೈಮ್ ರೀಚ್ ಆಗಕ್ಕೆ ಟ್ರೈ ಮಾಡಿ. ಮತ್ತೆ ತುಂಬಾ ದೂರದಿಂದ ಹೋಗ್ತಾ ಇರ್ತೀರಾ ಅಂತವ್ರೆಲ್ಲ, ಯಾರಿಗೆಲ್ಲ ಫಸ್ಟ್ ಶಿಫ್ಟ್ ಇದೆ ಅವ್ರು ಹೋಗಿ ನೈಟೇ ರೀಚ್ ಆಗಿ ಗೈಸ್. ನೈಟ್ ಜರ್ನಿ ಎಲ್ಲ ಮಾಡ್ಕೊಂಡು ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀನಿ. ಅದೆಲ್ಲ ಸ್ವಲ್ಪ ಟೆನ್ಷನ್ ಆಗುವಂತ ಕೆಲಸ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಸ್ವಲ್ಪ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಹೋಗಿ ನೈಟ್ ಅಲ್ಲಿ ಆಲ್ಟ್ ಆಗ್ಬಿಡಿ. ಯಾರಿಗೆಲ್ಲ 10:30 ಎಲ್ಲ ಇದೆ ಅವ್ರು ಹೋಗಿ ಬೇಕಾದ್ರೆ ನೈಟ್ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀರಾ ನೈಟ್ ಹೊರಟ್ರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಶಿಫ್ಟ್ ಇರೋರು ನನ್ನ ಪ್ರಕಾರ ಅಲ್ಲೇ ಹೋಗಿ ಹಾಲ್ಟ್ ಆಗಿ ಫ್ರೆಶ್ ಆಗಿ ಬೆಳಗ್ಗೆ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ನೀವು ಒಳ್ಳೆ ಸ್ಕೋರ್ನ ಮಾಡಬಹುದು ಗೈಸ್. ಯಾರಿಗೆಲ್ಲ ಸೆಕೆಂಡ್, ಥರ್ಡ್, ಫೋರ್ತ್ ಶಿಫ್ಟ್ ಇದೆ ಅವರು ನಿಮ್ಮ ಟೈಮ್ ಪ್ರಕಾರ ಹೋಗಿ ರೀಚ್ ಆದ್ರೆ ಸಾಕು. ಮತ್ತೆ ಎಕ್ಸಾಮ್ ಸೆಂಟರ್ ಡೀಟೇಲ್ಸ್ನೆಲ್ಲ ಅಡ್ಮಿಟ್ ಕಾರ್ಡ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಅಡ್ಮಿಟ್ ಕಾರ್ಡ್ ಅಲ್ಲಿ ಎಕ್ಸಾಮ್ ಸೆಂಟರ್ದು ಲೊಕೇಶನ್ ಕೊಟ್ಟಿದ್ದಾರೆ. ಆ ಲೊಕೇಶನ್ ನ ಮೊಬೈಲ್ ಅಲ್ಲಿ ಕಾಪಿ ಮಾಡಿಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಹೋಗಿ ನೀವು ಈಸಿಯಾಗಿ ಸೆಂಟರ್ನ ಹುಡುಕ್ಬೋದು. ಅದರ್ವೈಸ್ ಅಲ್ಲಿ ಇಲ್ಲಿ ಇವ್ರನ್ನ ಕೇಳ್ಕೊಂಡು ಹುಡ್ಕಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅಡ್ಮಿಟ್ ಕಾರ್ಡ್ ಅಲ್ಲಿ ಗೂಗಲ್ ಮ್ಯಾಪ್ ಕೊಟ್ಟಿದ್ದಾರೆ. ನಿಮ್ಮ ಸೆಂಟ್ರು, ನಿಮ್ಮ ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ನೋಡ್ಕೊಂಡು ಆ ಎಕ್ಸಾಮ್ ಸೆಂಟರ್ಗೆ ಈಸಿಯಾಗಿ ರೀಚ್ ಆಗಿ ಗೈಸ್. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡೋದಾದ್ರೆ GD ಅವ್ರಿಗೆ 50 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಗೈಸ್. ಈ ಎಕ್ಸಾಮ್ ಅಲ್ಲಿ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಗೈಸ್. 1 ಅವರ್ ನೀವು ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ನೀವು ಕಂಪ್ಯೂಟರ್ನ ಆಪರೇಟ್ ಮಾಡಕ್ಕೆ ಬರಬೇಕು ಎಲ್ಲರಿಗೂ. ಯಾರಿಗೆಲ್ಲ ಇವಾಗ್ಲೂ ಕೂಡ ಕೆಲವು ಮಕ್ಕಳಿಗೆ ಕಂಪ್ಯೂಟರ್ ಟಚ್ ಇರೋದಿಲ್ಲ, ಅವ್ರು ಹೋಗಿ ಅಲ್ಲಿ ಗಾಬರಿ ಆಗ್ಬೇಡಿ. ಅವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡ್ಬೇಕಂತ. ಆದ್ರೂ ಕೂಡ ನಿಮ್ಗೆ ಇದುವರೆಗೂ ಕೆಲವರು ಕಂಪ್ಯೂಟರ್ನೇ ಟಚ್ ಮಾಡಿಲ್ಲ ಅಂತ ಮಕ್ಕಳು ಒಂದ್ಸಲ ಕಂಪ್ಯೂಟರ್ ಸೆಂಟರ್ಗೆ ವಿಸಿಟ್ ಮಾಡಿ. ಮೌಸ್ ಹೆಂಗ್ ವರ್ಕ್ ಆಗುತ್ತೆ, ಲೆಫ್ಟ್ ಕ್ಲಿಕ್ ಯಾವುದು, ರೈಟ್ ಕ್ಲಿಕ್ ಯಾವುದು, ಅದನ್ನೆಲ್ಲ ನೋಡಿ. ಈಗ ಒಂದು ಕ್ವಶನ್ ನೀವು ಅಟೆಂಡ್ ಮಾಡಿದ್ಮೇಲೆ ಅದರಲ್ಲಿ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಕ್ವಶನ್ ಬರುತ್ತೆ. ಅದೆಲ್ಲ ನಿಮ್ಗೆ ಗೊತ್ತಿರಬೇಕು. ಕೆಲವು ಮಕ್ಕಳಿಗೆ ಇದೆಲ್ಲ ಗೊತ್ತಿರಲ್ಲ. ನೆಕ್ಸ್ಟ್ ಕ್ವಶನ್ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡಿ ಟೆನ್ಷನ್ ಆಗೋಕೆ ಹೋಗ್ಬಿಡಿ. ಸೇವ್ ಅಂಡ್ ಕ್ಲಿಕ್ ಕೊಡಿ, ಅದು ನೆಕ್ಸ್ಟ್ ಕ್ವಶನ್ಗೆ ಹೋಗುತ್ತೆ. ಮತ್ತೆ ಬ್ಯಾಕ್ ಅಂಡ್ ಪ್ರೀವಿಯಸ್ ಅಂತ ಇರುತ್ತೆ. ನೀವು ಅದೇ ಕ್ವಶನ್ ಮತ್ತೆ ಬರ್ಬೇಕಂದ್ರೆ ಅದನ್ನ ಕ್ಲಿಕ್ ಮಾಡ್ಬೋದು. ಬ್ಯಾಕ್ ಹೊಡೆದ್ರೆ ಎಲ್ಲ ಎರೇಸ್ ಆಗ್ಬಿಡುತ್ತೆ ಅಂತ ಟೆನ್ಷನ್ ಆಗ್ಬಿಡಿ. ಬ್ಯಾಕ್ ಹೋಗ್ಬೋದು, ಫಾರ್ವರ್ಡ್ ಹೋಗ್ಬೋದು. ನೀವು ಅಟೆಂಡ್ ಮಾಡಿರೋ ಕ್ವಶನ್ಗಳನ್ನೆಲ್ಲ ಮತ್ತೆ ರೀಚೆಕ್ ಮಾಡ್ಬೋದು. ಎಲ್ಲ ಆಪ್ಷನ್ಗಳಿರುತ್ತೆ, ನೋಡ್ಕೊಂಡು ಮಾಡಿ ಗೈಸ್. ಟೆಕ್ನಿಕಲ್ ಅವ್ರಿಗೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸ್ಟೋರ್ ಕೀಪರ್ ಅವ್ರಿಗೂ ಕೂಡ 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಕ್ಲರ್ಕ್ಗೂ ಕೂಡ ಇರುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಇವಾಗೆಲ್ಲ ಹೇಳ್ತಾ ಹೋದ್ರೆ ಲೆಂತ್ ಆಗುತ್ತೆ. ಜಸ್ಟ್ ನಿಮ್ಗೆ ಇನ್ಸ್ಟ್ರಕ್ಷನ್ ಬಗ್ಗೆ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡಿದೆ ಗೈಸ್. ರಿಟರ್ನ್ ಎಕ್ಸಾಮ್ ಎಲ್ಲ ಆದ್ಮೇಲೆ ನಿಮ್ಗೆ ಸೆಕೆಂಡ್ ಪೇಜ್ ಅಲ್ಲಿ ರ್ಯಾಲಿ ಇರುತ್ತೆ, ಫಿಸಿಕಲ್, PET, PST ಇರುತ್ತೆ ಗೈಸ್. PET ಅಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ರನ್ನಿಂಗ್ ಅಲ್ಲಿ ನಿಮ್ಗೆ 2 ಗ್ರೂಪ್ ನ ಡಿವೈಡ್ ಮಾಡ್ತಾರೆ, ಗ್ರೂಪ್ 1, ಗ್ರೂಪ್ 2. PET ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಗ್ರೂಪ್ 1 ಅಲ್ಲಿ 5.5 ನಿಮಿಷದೊಳಗಡೆ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ 60 ಮಾರ್ಕ್ಸ್ ನ ಕೊಡ್ತಾರೆ. 5:31 5:45 ನಿಮಿಷದೊಳಗಡೆ ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ 40 ಮಾರ್ಕ್ಸ್ ನ ಕೊಡ್ತಾರೆ. ಮತ್ತೆ ಸೆಕೆಂಡ್ ಇವೆಂಟ್ ಅಲ್ಲಿ ಪುಲ್ ಅಪ್ಸ್ ಇರುತ್ತೆ. ಪುಲ್ ಅಪ್ಸ್ ನಿಮ್ಗೆ 40 ಮಾರ್ಕ್ಸ್ ಇರುತ್ತೆ. ಯಾರು 10 ಪುಲ್ ಅಪ್ಸ್ ನ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ 40 ಮಾರ್ಕ್ಸ್. 9 ಪುಲ್ ಅಪ್ಸ್ಗೆ 33, 8 ಪುಲ್ ಅಪ್ಸ್ಗೆ 22, 7 ಪುಲ್ ಅಪ್ಸ್ಗೆ 21, 6 ಪುಲ್ ಅಪ್ಸ್ಗೆ 10 ಮಾರ್ಕ್ಸ್. 6ಕ್ಕಿಂತ ಕಡಿಮೆ ಅಂದ್ರೆ 5 ಪುಲ್ ಅಪ್ಸ್ ಹೊಡಿತಾರೆ, 6ನೇ ಪುಲ್ ಅಪ್ಸ್ ಹೊಡೆಯಕ್ಕಾಗಲ್ಲ ಅಂತವ್ರನ್ನ ಫೇಲ್ ಮಾಡ್ತಾರೆ ಗೈಸ್. ಥರ್ಡ್ ಇವೆಂಟ್ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ. ಇದಕ್ಕೆ ಯಾವುದೇ ಮಾರ್ಕ್ಸ್ ಇರಲ್ಲ, ಜಸ್ಟ್ ಅದನ್ನ ಕ್ವಾಲಿಫೈ ಮಾಡಬೇಕಾಗುತ್ತೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರ್ಬೋದು, ಇದು ಜಿಗ್ಜಾಗ್ ಬ್ಯಾಲೆನ್ಸ್. ಅದಾದ್ಮೇಲೆ 9 ಫೀಟ್ ಡಿಚ್ ಇರುತ್ತೆ, ಇದು ಕೂಡ ಕ್ವಾಲಿಫೈ ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಮಾರ್ಕ್ಸ್ ಇರೋದಿಲ್ಲ, ಸ್ಕ್ರೀನ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈ 4 ಇವೆಂಟ್ PET ಅಲ್ಲಿ ಇರುತ್ತೆ. ಇದಾದ್ಮೇಲೆ PST ಇರುತ್ತೆ ಗೈಸ್. PST ಅಲ್ಲಿ ಹೈಟ್, ವೆಯ್ಟ್, ಚೆಸ್ಟ್ ನ ಚೆಕ್ ಮಾಡ್ತಾರೆ. ಹೈಟ್, ವೆಯ್ಟ್ ಬಗ್ಗೆ ಎಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ, ಹೇಳೋ ಅವಶ್ಯಕತೆ ಇಲ್ಲ. ಮತ್ತೆ ಯಾರಿಗೆಲ್ಲ ರನ್ನಿಂಗ್ ಟೈಮಿಂಗ್ ಬರ್ತಾ ಇಲ್ಲ ಗೈಸ್ 1600 ಮೀಟರ್ಗೆ ಅಂತ ಮಕ್ಕಳು DM ಮಾಡಿ, ನಿಮ್ಗೆ ರನ್ನಿಂಗ್ ಶೆಡ್ಯೂಲ್ ಕೊಡ್ತೀನಿ, ಮತ್ತೆ ರನ್ನಿಂಗ್ ಟಿಪ್ಸ್ ನ ಕೊಡ್ತೀನಿ. ಯಾವ ತರ ಮಾಡಬೇಕು, ಹೇಗೆ ಪ್ರಾಕ್ಟೀಸ್ ನ ಮಾಡಬೇಕು, ಸ್ಪೀಡ್ ಹೇಗೆ ಬರೆಸಬೇಕು, ರನ್ನಿಂಗ್ ಮೊದಲೇ ಯಾವ ತರ ಎಕ್ಸರ್ಸೈಸ್ ಮಾಡಬೇಕು, ರನ್ನಿಂಗ್ ಆದ್ಮೇಲೆ ಯಾವ ತರ ಎಕ್ಸರ್ಸೈಸ್ ಮಾಡಬೇಕು, ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆ ರನ್ನಿಂಗ್ ABC ಎಲ್ಲ ಇರುತ್ತೆ. ಅದೆಲ್ಲ ಹೇಗ್ ಮಾಡೋದು, ಡ್ರಿಲ್ಸ್ ಎಲ್ಲ ಹೇಗ್ ಮಾಡೋದು, ಮತ್ತೆ ರನ್ನಿಂಗ್ ಡಯಟ್ ಹೇಗಿರ್ಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ಗಳನ್ನ ನಾನು ನಿಮ್ಗೆ ಕೊಡ್ತೀನಿ, ಟಿಪ್ಸ್ ನ ಕೊಡ್ತೀನಿ. ಪಕ್ಕ ನೀವು ಈ ಟಿಪ್ಸ್ ಗಳನ್ನೆಲ್ಲ ಫಾಲೋ ಮಾಡಿದ್ರೆ ಆರಾಮಾಗಿ ನೀವು 5.5 ನಿಮಿಷದೊಳಗಡೆ 1600 ಮೀಟರ್ನ ಕಂಪ್ಲೀಟ್ ಮಾಡ್ಬೋದು ಗೈಸ್. ಮತ್ತೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಟೆನ್ಷನ್ ಆಗ್ಬೇಡಿ. ಎಷ್ಟು ಪ್ರಿಪರೇಷನ್ ಮಾಡಿರ್ತೀರಾ
ಅಷ್ಟನ್ನು ಅಟೆಂಡ್ ಮಾಡಿ. ನಾನು ಅವಾಗಲೇ ಹೇಳಿದೆ, ಫಸ್ಟ್ ಶಿಫ್ಟ್ ಅವರು ಲೇಟ್ ಮಾಡೋಕೆ ಹೋಗಬೇಡಿ, ನೈಟೇ ಹೋಗಿ ಹಾಲ್ಟ್ ಆಗಿ ಎಕ್ಸಾಮ್ ಸೆಂಟರ್ ಎಲ್ಲಿದೆ ಅಂತ ಮೊದಲೇ ಒಂದ್ಸಲ ಹೋಗಿ ನಿಯರ್ ಚೆಕ್ ಮಾಡ್ಕೊಳ್ಳಿ. ಆರಾಮಾಗಿ ಅರ್ಲಿ ಮಾರ್ನಿಂಗ್ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ಬಯೋಮೆಟ್ರಿಕ್ ಎಂಟ್ರಿ ಇರುತ್ತೆ, ಅದನ್ನೆಲ್ಲ ಅಟೆಂಡ್ ಮಾಡಿ ಎಕ್ಸಾಮ್ನ ಕಾಮಾಗಿ ಬರೀರಿ ಗೈಸ್. ಅಡ್ಮಿಟ್ ಕಾರ್ಡು 2-3 ಕಾಪಿ ತೊಗೊಂಡೋಗಿ, ಮತ್ತೆ ಹೋಗೋಕೆ ಮೊದಲೇ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಗ್ನ. ಅಡ್ಮಿಟ್ ಕಾರ್ಡ್ ತೊಗೊಂಡಿದ್ದೀನಾ, ಫೋಟೋಸ್ ತೊಗೊಂಡಿದ್ದೀನಾ, ಒಂದು ಪೆನ್ ತೊಗೊಂಡಿದ್ದೀನಾ, ಆಧಾರ್ ಕಾರ್ಡ್ ಎಲ್ಲ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗಿ ಗೈಸ್. ಇದೊಂದು ಎಕ್ಸಾಮು ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡಲ್ಲ ಗೈಸ್. ಕಾಮಾಗಿ ಎಕ್ಸಾಮ್ನ ಬರೀರಿ. ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಮಾಡಿ, ಬೇಗ ಎಕ್ಸಾಮ್ ಎಲ್ಲ ಮುಗಿದು ರಿಸಲ್ಟ್ ಬಂದು PET PST ಎಲ್ಲ ಆಗಿ, ಮೆಡಿಕಲ್ ಆಗಿ, DV ಆಗಿ, ಫೈನಲ್ ಮೆರಿಟಲ್ಲಿ ಎಲ್ಲರೂ ಸೆಲೆಕ್ಟ್ ಆಗಿ ಆದಷ್ಟು ಬೇಗ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗಿ, ಏನೊಂದು ಯೂನಿಫಾರ್ಮ್ ಹಾಕಬೇಕು, ಇಂಡಿಯನ್ ಆರ್ಮಿ ಜಾಯಿನ್ ಆಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ. ನಿಮ್ಮ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡಬೇಕು ಅಂತ ಒಂದು ಟ್ರೈನ ಮಾಡ್ತಾ ಇದ್ದೀರಾ. ನಿಮ್ಮ ಕನಸು ಆದಷ್ಟು ಬೇಗ ನನಸಾಗಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ ಗೈಸ್. ಈ ಸರ್ಟಿಫಿಕೇಟು 1500 ಮೀಟರ್ ರನ್ನಿಂಗ್ದು ಗೈಸ್. ಇದು 2013ರಲ್ಲಿ ನಾನು CRPF ಆಲ್ ಇಂಡಿಯಾ ಕಾಂಪಿಟೇಷನಲ್ಲಿ ಓಡಿದ್ದು. ನೋಡಿ ಇಲ್ಲಿ ಟೈಮಿಂಗ್ ನೋಡಿ, 1500 ಮೀಟ್ರದು 3 ನಿಮಿಷ 59 ಸೆಕೆಂಡು. 1500 3 ನಿಮಿಷ 59 ಸೆಕೆಂಡ್ ಅಂದರೆ 1600. ಇನ್ನು 100 ಮೀಟ್ರ್ ಎಷ್ಟಾಯಿತು? 20 ಸೆಕೆಂಡ್ಸ್ ತೊಗೊಂಡ್ರು. 4 ನಿಮಿಷ 15 ಸೆಕೆಂಡ್ಗೆ ನಾನು ಆರಾಮಾಗಿ 1600ನ ಓಡ್ಬೋದು. ಇದು 2013ರದು. ನಾನು ಅಥ್ಲೆಟಿಕ್ಸಲ್ಲಿ 10 ವರ್ಷ ಇದ್ದೆ ಗೈಸ್ CRPFಲ್ಲಿ. ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ 1500 ಮೀಟ್ರು, 800 ಮೀಟ್ರು, 5 ಕಿಲೋಮೀಟ್ರು ಈ ಇವೆಂಟ್ಗಳಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ಯಾರಿಗೆಲ್ಲ ಟೈಮಿಂಗ್ ಬರ್ತಾ ಇಲ್ಲ ಅವರು ನನಗೆ ಮೆಸೇಜ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಒಳ್ಳೆಯ ಟಿಪ್ಸ್ನ ಹೇಳ್ತೀನಿ, ರನ್ನಿಂಗ್ ಶೆಡ್ಯೂಲ್ನ ಕೊಡ್ತೀನಿ, ರನ್ನಿಂಗ್ ಡಯಟ್ ಬಗ್ಗೆ ಹೇಳ್ತೀನಿ, ಯಾವ ಥರ ರನ್ನಿಂಗ್ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಗೈಸ್. ಹಾಗಾಗಿ ಈ ಸರ್ಟಿಫಿಕೇಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಟೈಮಿಂಗ್ ಬರ್ತಾ ಇಲ್ಲ ಅವರು ಕಾಂಟ್ಯಾಕ್ಟ್ ಮಾಡಿ ಗೈಸ್. ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಹಿಂದ್.